program sponsored by Tiago Finance. ರಿಟೈರ್ ಆದಾಗ ಹಣಕಾಸು ವ್ಯವಸ್ಥೆಗೆ EPFO ಯಾಕೆ ಮುಖ್ಯ ಗೊತ್ತೇ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ನಿವೃತ್ತಿ ಕಾಲದ ಹಣಕಾಸು ಭದ್ರತೆಗೆ EPFO ಯಾಕೆ ಸೂಕ್ತ ಅನ್ನೋ ಪ್ರಶ್ನೆ ಅನೇಕ ಮಂದಿಗಿದೆ. ಅನೇಕ ವೇತನದಾರ ನೌಕರರು ತಮ್ಮ ಹಣವನ್ನು ಹೂಡಿಕೆ ಮಾಡಲಿಕ್ಕೆ EPF ಉತ್ತಮವೇ ಅಥವಾ ಶೇರ್ ಮಾರುಕಟ್ಟೆ ಒಳ್ಳೆಯದಾ ಅಂತ ಆಗಾಗ್ಗೆ ಒಂದು ಯೋಚನೆ ಮಾಡ್ತಾ ಇರ್ತಾರೆ. ಇವೆರಡು ಕೂಡ ಸಂಪತ್ತು ನಿರ್ಮಾಣಕ್ಕೆ ಸಹಾಯ ಮಾಡ್ತವೆ, ಆದರೂ ಕೂಡ ಅವುಗಳ ಒಂದು ಕಾರ್ಯವಿಧಾನ ಮತ್ತು ಉದ್ದೇಶ ಎರಡೂ ಕೂಡ ಡಿಫ್ರೆಂಟ್ ಆಗಿದೆ. EPF ನೌಕರರಿಗೆ ನಿವೃತ್ತಿಗೆ ನಿಯಮಿತವಾಗಿ ಉಳಿತಾಯ ಮಾಡಲಿಕ್ಕೆ ಮತ್ತು ಭದ್ರವಾದ ಒಂದು ಫಂಡನ್ನು, ಸಂಪತ್ತನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮತ್ತೊಂದು ಕಡೆ ಶೇರ್ ಮಾರುಕಟ್ಟೆಯ ಲಾಭ ಮಾರುಕಟ್ಟೆಯ ಕಾರ್ಯಕ್ಷಮತೆಗೆ ನೇರವಾಗಿ ಸಂಬಂಧಪಟ್ಟಿದೆ. ಅಂದರೆ ಮಾರುಕಟ್ಟೆಯ ಏರಿಳಿತದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಲಾಂಗ್ ಟರ್ಮ್ ಅವಧಿಯಲ್ಲಿ, ದೀರ್ಘಕಾಲೀನ ಅವಧಿಯಲ್ಲಿ EPFOಗಿಂತ ಹೆಚ್ಚಿನ ಲಾಭವನ್ನು ಮೇ ಬಿ ಮಾರುಕಟ್ಟೆ ನೀಡಬಹುದಾದರೂ ಕೂಡ ಇದು ಇಲ್ಲಿ ರಿಸ್ಕ್ ಕೂಡ ಅಷ್ಟೇ ಇರುತ್ತೆ ಅನ್ನೋದನ್ನು ಮರಿಬಾರ್ದು. ಸೊ EPFO ತನ್ನ ಅಧಿಕೃತ ಯೂಟ್ಯೂಬ್ ಚಾನಲ್ನಲ್ಲಿ ಹಂಚಿಕೊಂಡಿರುವಂಥ ಒಂದು ವಿಡಿಯೋದಲ್ಲಿ EPF ಮತ್ತು ಶೇರ್ ಮಾರುಕಟ್ಟೆ, ಈಕ್ವಿಟಿ ಮಾರುಕಟ್ಟೆ ನಡುವಿನ ವ್ಯತ್ಯಾಸಗಳನ್ನು ವಿವರವಾಗಿ ತಿಳಿಸಿದೆ. ನಿವೃತ್ತಿ ಯೋಜನೆಗೆ EPFO ಯಾಕೆ ಮುಖ್ಯವಾದಂತಹ ಯೋಜನೆ ಅನ್ನೋದನ್ನು ಆ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಸೊ ಅದು ಹೇಳುವಂಥ ಒಂದು 6 ಅಂಶಗಳನ್ನು ನೋಡೋದಿದ್ರೆ, ಮೊದಲನೇದಾಗಿ ಕಡ್ಡಾಯ ಕೊಡುಗೆ, ಕಾಂಟ್ರಿಬ್ಯೂಷನ್ ಬಹಳ ಕಂಪಲ್ಸರಿ ಆಗುವಂಥದ್ದು ವರ್ಸಸ್ ಐಚ್ಛಿಕ ಹೂಡಿಕೆ, ಅಂದರೆ ಆಪ್ಷನಲ್ ಇನ್ವೆಸ್ಟ್ಮೆಂಟ್. EPF ಕಾಯ್ದೆಯು ಅನ್ವಯ ಆಗುವ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಮತ್ತು 15,000 ರೂಪಾಯಿಗಳ ವೇತನ ಮಿತಿಯೊಳಗೆ, ಅಂದರೆ ಬೇಸಿಕ್ ಪೇ ಬರುವಂಥ ನೌಕರರಿಗೆ EPF ಖಾತೆ ಕಡ್ಡಾಯವಾಗಿ ಇರಬೇಕಾಗುತ್ತೆ. ಸೊ EPFO ತಿಳಿಸುವಂತಹ ವಿಚಾರ ಇದು. ನಿಗದಿತ ಉದ್ದೇಶಗಳಿಗೆ ಮಾತ್ರ EPF ಖಾತೆಯಿಂದ ಹಣವನ್ನು ಹಿಂಪಡೆ ಬಿಡೋದು, ಬೇಕಾಬಿಟ್ಟಿ ತೆಗೊಳ್ಳೋಕ್ಕಾಗಲ್ಲ. ಮತ್ತೊಂದು ಕಡೆ ಷೇರು ಮಾರುಕಟ್ಟೆ ಇನ್ವೆಸ್ಟ್ಮೆಂಟ್ ಸಂಪೂರ್ಣವಾಗಿ ಆಪ್ಷನಲ್ ಆಗಿರುತ್ತೆ. ಹೂಡಿಕೆದಾರರು ಯಾವಾಗ ಬೇಕಾದರೆ ಹಣವನ್ನು ಹಿಂಪಡಲಿಕ್ಕೆ ಅವಕಾಶ ಇರುತ್ತೆ. ಇದು 2 ಮೇಜರ್ ಡಿಫ್ರೆಂಟ್. ಸೊ ಎರಡನೇದಾಗಿ ಹೂಡಿಕೆ ವಿಧಾನಗಳು. EPF ಯೋಜನೆ ಅಡಿಯಲ್ಲಿ ಉದ್ಯೋಗಿ ಮತ್ತು ಉದ್ಯೋಗದಾತ, ಅಂದರೆ ಕಂಪ್ನಿಗಳು, ಎಂಪ್ಲಾಯರ್ ಇಬ್ಬರಿಂದಲೂ ಕೂಡ ಕಾಂಟ್ರಿಬ್ಯೂಷನ್ ಪಡೆಯುತ್ತಾರೆ. ಆದರೆ ಷೇರು ಮಾರುಕಟ್ಟೆ ಹೂಡಿಕೆಯಲ್ಲಿ ಸಂಪೂರ್ಣವಾಗಿ ಹೂಡಿಕೆದಾರರ ಸ್ವಂತ ಹಣವನ್ನೇ ಹೂಡಿಕೆ ಮಾಡಬೇಕಾಗುತ್ತೆ, ಬೇರೆಯವರೇ ಅದಕ್ಕೆ ಎಕ್ಸ್ಟ್ರಾ ಮಾಡಲ್ಲ. ಸೊ ಉದ್ಯೋಗದಾತರ ಕಡ್ಡಾಯ ಕೊಡುಗೆ EPFO ಸದಸ್ಯರಿಗೆ ಹೆಚ್ಚುವರಿ ಮತ್ತು ಗ್ಯಾರಂಟೆಡ್ ಪ್ರಯೋಜನಗಳನ್ನು ಒದಗಿಸುತ್ತೆ. ಇದಕ್ಕೆ ವಿರುದ್ಧವಾಗಿ ಶೇರ್ ಮಾರುಕಟ್ಟೆ ಹೂಡಿಕೆದಾರರಿಗೆ ಯಾರಿಗೂ ಇಂಥ ಎಡಿಷನಲ್ ಬೆನಿಫಿಟನ್ನು ಕೊಡಲ್ಲ. ಸೊ ಮೂರನೇದಾಗಿ ಯಾವುದು ಹೆಚ್ಚು ಸ್ಟೇಬಲ್ ಅನ್ನುವಂಥದ್ದು. EPFO ಕಾಂಟ್ರಿಬ್ಯೂಷನ್ಗಳು ತಿಂಗಳಾಗಿರೋದ್ರಿಂದ ಇದು ಚಂದಾದಾರರಿಗೆ, ಸಬ್ಸ್ಕ್ರೈಬರ್ಸ್ಗೆ ಕಡ್ಡಾಯ ಉಳಿತಾಯ ಆಗುತ್ತೆ. ಆದರೆ ಶೇರ್ ಮಾರುಕಟ್ಟೆಯಲ್ಲಿನ ಹೂಡಿಕೆಗಳು ಸಂಪೂರ್ಣವಾಗಿ ಐಚ್ಛಿಕ ಅಥವಾ ಆಪ್ಷನಲ್ ಆಗಿರುತ್ತೆ. ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. EPF ಖಾತೆದಾರರಿಗೆ ಸರ್ಕಾರ ಉದ್ಘೋಷಿಸಿದ ಸ್ಥಿರ ಬಡ್ಡಿ ದರವು ದೊರೆಯುತ್ತೆ. ಆದರೆ ಶೇರ್ ಮಾರುಕಟ್ಟೆಯಲ್ಲಿ ಆ ರೀತಿಯ ಆದಾಯವು ಹೆಚ್ಚಿನ ಅಪಾಯವನ್ನು ಹೊಂದಿದ್ದು ಮಾರುಕಟ್ಟೆಯ ಕಾರ್ಯಕ್ಷಮತೆಯನ್ನು ಅವಲಂಬಿಸಿರುತ್ತೆ. ಗ್ಯಾರಂಟೆಡ್ ಇನ್ಕಮ್ ಅಂತ ಹೇಳೋಕ್ಕಾಗಲ್ಲ. ಸೊ ನಾಲ್ಕನೇದಾಗಿ ತೆರಿಗೆ ವಿನಾಯಿತಿ, ಪಿಂಚಣಿ ಮತ್ತು ಸಾಮಾಜಿಕ ಭದ್ರತೆ. EPFನಲ್ಲಿ ಕೊಡುಗೆಗಳು, ಅಂದರೆ ಕಾಂಟ್ರಿಬ್ಯೂಷನ್, ಬಡ್ಡಿ ಮತ್ತು ಹಣ ಹಿಂಪಡೆಯುವಿಕೆ ಸಂಪೂರ್ಣವಾಗಿ ತೆರಿಗೆ ಮುಕ್ತವಾಗಿದೆ. ಆದರೆ ಷೇರುಗಳನ್ನು ಮಾರಾಟ ಮಾಡಿ ಲಾಭ ಗಳಿಸಿದಾಗ ಆ ಆದಾಯದ ಮೇಲೆ ಬಂಡವಾಳ ಲಾಭ ತೆರಿಗೆ ಅಥವಾ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. EPF ಪಿಂಚಣಿ ಮತ್ತು ವಿಮಾ ಸೌಲಭ್ಯಗಳನ್ನು ಸಹ ಒದಗಿಸುತ್ತೆ. ಅರ್ಹ ನೌಕರ EPS ಅಡಿಯಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು. ನೌಕರರ ಠೇವಣಿ ಆಧಾರಿತ ವಿಮಾ EDLI ಪ್ಲಾನ್ ಕೂಡ ಇರುತ್ತೆ. ಅದರ ನಿಯಮಗಳ ಪ್ರಕಾರ ವಿಮಾ ಇನ್ಶೂರೆನ್ಸ್ ಸೌಲಭ್ಯವನ್ನು ಕೂಡ ಪಡಿಬಹುದು. ಆದರೆ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮೌಲ್ಯದ ವರ್ಗಾವಣೆ ಮಾತ್ರ, ಟ್ರಾನ್ಸಾಕ್ಷನ್ ಮಾತ್ರ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಸಾಮಾಜಿಕ ಭದ್ರತಾ ಸೌಲಭ್ಯ, ಇನ್ಶೂರೆನ್ಸ್ ಯಾವುದೂ ಇರಲ್ಲ. ಸೊ ಐದನೇದಾಗಿ ನಿವೃತ್ತಿ ಯೋಜನೆಗೆ ಸ್ಟೇಬಲ್ ಇರುವಂಥದ್ದು. EPFO ಅನ್ನು ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡ್ತಾ ಮತ್ತು ನಿಯಂತ್ರಣ ಮಾಡ್ತಾ, ಅದರ ಮಾರುಕಟ್ಟೆ ನಿಯಂತ್ರಕರ ಅಧೀನದಲ್ಲಿದ್ದರೂ ಕೂಡ ಶೇರ್ ಮಾರುಕಟ್ಟೆ ಮೇಲೆ ಬೆಲೆ ಕುಸಿತ ಅಪಾಯದಿಂದ ಮುಕ್ತವಾಗಿಲ್ಲ. ಮಾರುಕಟ್ಟೆಯ ಏರಿಳಿತ ಇಂಪ್ಯಾಕ್ಟ್ ಆಗುತ್ತೆ. EPFO ಲಾಂಗ್ ಟರ್ಮ್ ಅವಧಿಯಲ್ಲಿ ಸ್ಥಿರ, ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ನಿಧಿಯನ್ನು, ಸಂಪತ್ತನ್ನು ನಿರ್ಮಾಣ ಮಾಡಿಕೊಡುತ್ತೆ. ಮತ್ತೊಂದು ಕಡೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಭ ಅನ್ಸರ್ಟನಿಟೀಸ್ ಆಗಿರುತ್ತೆ, ಗ್ಯಾರಂಟೆಡ್ ಹೇಳೋಕ್ಕಾಗಲ್ಲ. ಸೊ ಆರನೇದಾಗಿ ವಿಭಿನ್ನ ಉದ್ದೇಶಗಳು. EPF ಭವಿಷ್ಯಕ್ಕಾಗಿ ಸಾಮಾಜಿಕ ಭದ್ರತೆಯನ್ನು, ನಿಶ್ಚಿತೆಯನ್ನು ಒದಗಿಸುತ್ತೆ. ಆದರೆ ಶೇರ್ ಮಾರುಕಟ್ಟೆ ಹೂಡಿಕೆಗಳು ಕೇವಲ ವ್ಯಕ್ತಿಯ ಅಪಾಯವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದ, ಅಂದರೆ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಎಷ್ಟು ಇದೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಅಂತ EPFO ತಿಳಿಸಿದೆ. ಉಪಯುಕ್ತವಾದಂಥ ಮಾಹಿತಿ. ಇಂತಹ ಉಪಯುಕ್ತವಾದ ಮಾಹಿತಿಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.